ನಮಸ್ಕಾರ. ಆಸಿಡ್ ರಿಫ್ಲೆಕ್ಸ್ ಈ ಹೆಸರು ಕೇಳಿರ್ತೀವಿ ಅಲ್ವಾ? ಇದು ತುಂಬಾನೇ ಸಾಮಾನ್ಯ ಆರೋಗ್ಯ ಸಮಸ್ಯೆ. ಆದರೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಎಷ್ಟೋ ಜನರಿಗೆ ಇರೋದಿಲ್ಲ. ಸೊ ಬನ್ನಿ, ಇವತ್ತು ಈ ಸಮಸ್ಯೆಯನ್ನ ಸಿಂಪಲ್ ಆಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರಗಳೇನು ಅಂತ ತಿಳ್ಕೊಳ್ಳೋಣ. ಊಟ ಆದ್ಮೇಲೆ ಎದೆಲಿ ಉರಿ ಶುರುವಾದ ಹಾಗೆ ಆಗುತ್ತಾ? ಈ ಅನುಭವ ನಮ್ಮಲ್ಲಿ ತುಂಬಾ ಜನಕ್ಕೆ ಆಗಿರುತ್ತೆ. ಇದು ಯಾಕೆ ಆಗುತ್ತೆ, ಇದರ ಅರ್ಥವೇನೋ ಅಂತ ಒಂದೊಂದಾಗಿ ನೋಡೋಣ. ಈ ಫೀಲಿಂಗ್ ತುಂಬಾ ಕಾಮನ್ ಅಲ್ವಾ? ಹೌದು, ಇದು ತುಂಬಾನೇ ಜನರಲ್ಲಿ ಕಾಣಿಸಿಕೊಳ್ಳೋ ಒಂದು ಸಾಮಾನ್ಯ ಸಮಸ್ಯೆ. ಆದ್ರ ಚಿಂತೆ ಮಾಡ್ಬೇಕಾಗಿಲ್ಲ. ಇದರ ಕಾರಣಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಮ್ಮ ಜೀವನ ಶೈಲಿಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಸಾಕು, ನಮ್ಮ ಆರೋಗ್ಯದಲ್ಲಿ ದೊಡ್ಡ ಸುಧಾರಣೆ ಕಾಣ್ಬೋದು. ಹಾಗಾದ್ರೆ ಮೊದಲು ಆಸಿಡ್ ರಿಫ್ಲೆಕ್ಸ್ನ ಲಕ್ಷಣಗಳು ಹೇಗಿರುತ್ತೆ ಅಂತ ನೋಡೋಣ. ಈ ಪರಿಚಿತ ಉರಿ ಯಾವೆಲ್ಲ ರೂಪದಲ್ಲಿ ನಮ್ಮನ್ನ ಕಾಡ್ಬೋದು? ಇಲ್ಲಿ ಕೆಲವು ಸಾಮಾನ್ಯ ಲಕ್ಷಣಗಳನ್ನ ಕೊಟ್ಟಿದೀವಿ. ಇದ್ರಲ್ಲಿ ಯಾವ್ದಾದ್ರೂ ನಿಮ್ಗೆ ಅನ್ಸಿದ್ಯಾ ಅಂತ ಒಮ್ಮೆ ನೋಡಿ. ಪದೇ ಪದೇ ಎದೆ ಉರಿಯೋದು, ಊಟ ಆದ್ಮೇಲೆ ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಂತೆ ಉರಿಯೋದು, ಅಥವಾ ಬೆಳಗ್ಗೆ ಎದ್ದಾಗ ಬಾಯಲ್ಲಿ ಹುಳಿ ನೀರು ಬಂದಾಗೆ ಆಗೋದು, ಇವೆಲ್ಲ ಹೊಟ್ಟೆಲಿ ಆಸಿಡ್ ಬ್ಯಾಲೆನ್ಸ್ ಸರಿಯಿಲ್ಲ ಅನ್ನೋದ್ರ ಸೂಚನೆಗಳು. ಸರಿ, ಈಗ ಲಕ್ಷಣಗಳು ಗೊತ್ತಾಯ್ತು. ಆದ್ರೆ ಆಸಿಡಿಟಿ, ಆಸಿಡ್ ರಿಫ್ಲಕ್ಸ್, ಗ್ಯಾಸ್ಟ್ರಿಕ್ ಅಂತ ಬೇರೆ ಬೇರೆ ಪದಗಳನ್ನ ಕೇಳ್ತೀವಿ ಅಲ್ವಾ? ಇವುಗಳ ನಡುವೆ ಇರೋ ಕನ್ಫ್ಯೂಷನ್ ಅನ್ನ ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಇದೊಂದು ತುಂಬಾ ಮುಖ್ಯವಾದ ವ್ಯತ್ಯಾಸ. ನಾವು ಸಾಮಾನ್ಯವಾಗಿ ಎಲ್ಲದಕ್ಕೂ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಡ್ತೀವಿ. ಆದ್ರೆ ಆಸಿಡ್ ರಿಫ್ಲಕ್ಸ್ ಅಂದ್ರೆ ಹೊಟ್ಟೆಯ ಆಸಿಡ್ ಅನ್ನನಾಳಕ್ಕೆ ವಾಪಸ್ ಬರೋದು. ಇದ್ರಿಂದ ಎದೆ ಉರಿ ಆಗುತ್ತೆ. ಆದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದ್ರೆ ಹೊಟ್ಟೆ ಉಬ್ರ, ತೇಗು ಬರೋದು. ಇವೆರಡೂ ಬೇರೆ ಬೇರೆ. ಹಾಗಾದ್ರೆ GERD ಅಂದ್ರೇನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದೇ ಆಸಿಡ್ ರಿಫ್ಲಕ್ಸ್ ನಿಮ್ಗೆ ವಾರಕ್ಕೆ 2 ಸಲಗಿಂತ ಜಾಸ್ತಿ ಕಾಡ್ತಾ ಇದ್ರೆ ಅದನ್ನೇ GERD ಅಂತ ಕರೀತಾರೆ. ಇದು ಸುಮ್ಮನೆ ಬಂದು ಹೋಗೋ ಎದೆ ಉರಿಯಲ್ಲ, ಬದಲಿಗೆ ಇದೊಂದು ದೀರ್ಘಕಾಲದ ಸಮಸ್ಯೆ. ಅದಕ್ಕೆ ಇದರ ಕಡೆ ಗಮನ ಕೊಡ್ಲೇಬೇಕು. ಸರಿ, ಹಾಗಾದ್ರೆ ಮನೆಯಲ್ಲಿ ಈ ಸಮಸ್ಯೆಯನ್ನ ಕಡಿಮೆ ಮಾಡ್ಕೊಳ್ಳೋಕೆ ಏನೆಲ್ಲ ಸಿಂಪಲ್ ಟಿಪ್ಸ್ ಫಾಲೋ ಮಾಡಬಹುದು ಅಂತ ನೋಡೋಣ. ಸಡನ್ ಆಗಿ ಎದೆ ಉರಿ ಶುರುವಾದ್ರೆ ಏನ್ ಮಾಡ್ಬೇಕು? ಇಲ್ಲಿದೆ ನೋಡಿ 4 ಸಿಂಪಲ್ ಟಿಪ್ಸ್. ನೇರವಾಗಿ ಕೂತ್ಕೊಳ್ಳೋದು, ಸ್ವಲ್ಪ ಸ್ವಲ್ಪ ನೀರು ಕುಡಿಯೋದು ಮತ್ತು ಹೊಟ್ಟೆ ಹತ್ರ ಟೈಟ್ ಆಗಿರೋ ಬಟ್ಟೆಗಳನ್ನ ಲೂಸ್ ಮಾಡ್ಕೊಳ್ಳೋದು, ಇವೆಲ್ಲ ಬೇಗನೆ ಸಹಾಯ ಮಾಡುತ್ತೆ. ತಕ್ಷಣದ ಪರಿಹಾರ ಒಂದೇ ಅಲ್ಲ. ಲಾಂಗ್ ಟರ್ಮಲ್ಲಿ ಈ ಸಮಸ್ಯೆ ಮತ್ತೆ ಬರದ ಹಾಗೆ ನೋಡ್ಕೊಳ್ಳೋಕೆ ಈ ಅಭ್ಯಾಸಗಳು ತುಂಬಾ ಮುಖ್ಯ. ಒಂದೇ ಸರಿ ಹೊಟ್ಟೆ ತುಂಬಾ ತಿನ್ನೋ ಬದಲು ಸ್ವಲ್ಪ ಸ್ವಲ್ಪನೇ ಊಟ ಮಾಡೋದು, ಖಾರ ಮಸಾಲೆ ಪದಾರ್ಥಗಳಿಂದ ದೂರ ಇರೋದು ಮತ್ತು ಮುಖ್ಯವಾಗಿ ಊಟ ಮಾಡಿದ ತಕ್ಷಣ ಮಲಗದೇ ಇರೋದು, ಇವು ಬಹಳ ಮುಖ್ಯವಾದ ಬದಲಾವಣೆಗಳು. ಆದರೆ ಕೆಲವೊಮ್ಮೆ ಮನೆ ಮದ್ದುಗಳಷ್ಟೇ ಸಾಲೋದಿಲ್ಲ. ಯಾವ ಹಂತದಲ್ಲಿ ನಾವು ಖಂಡಿತವಾಗಿಯೂ ಡಾಕ್ಟರ್ ಹತ್ರ ಹೋಗ್ಲೇಬೇಕು? ಬನ್ನಿ ನೋಡೋಣ. ಈ ಎಚ್ಚರಿಕೆಯ ಚಿಹ್ನೆಗಳನ್ನ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ವಾರದಲ್ಲಿ 2 ಸಲಕ್ಕಿಂತ ಹೆಚ್ಚು ಆಸಿಡಿಟಿ ಆಗ್ತಾ ಇದ್ರೆ ಅಥವಾ ನೀರ್ ಕುಡಿಯೋಕೋ ನುಂಗೋಕೋ ಕಷ್ಟ ಆಗ್ತಾ ಇದ್ರೆ ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಅವಶ್ಯಕ. ಇದು GERD ಅಂಥ ಗಂಭೀರ ಸ್ಥಿತಿಯ ಸಂಕೇತವೂ ಆಗಿರಬಹುದು. ಹಾಗಾದ್ರೆ ಡಾಕ್ಟರ್ನ ಭೇಟಿ ಮಾಡಿದಾಗ ಒಂದು ಒಳ್ಳೆ ವೈದ್ಯಕೀಯ ಚಿಕಿತ್ಸೆ ಅಂದ್ರೆ ಹೇಗಿರುತ್ತೆ? ಕೇವಲ ಮಾತ್ರೆಗಳನ್ನ ಕೊಡೋದು ಮಾತ್ರ ಅಲ್ಲ, ಸಂಪೂರ್ಣವಾಗಿ ಈ ಸಮಸ್ಯೆಯನ್ನ ಗುಣಪಡಿಸಲು ಏನೆಲ್ಲ ಮಾಡ್ತಾರೆ ಅಂತ ನೋಡೋಣ. ಒಂದು ಒಳ್ಳೆ ಚಿಕಿತ್ಸೆಯ ಗುರಿ ತುಂಬಾನೇ ಸ್ಪಷ್ಟವಾಗಿರುತ್ತೆ. ಅಂದ್ರೆ ಲೇಟೆಸ್ಟ್ ಮೆಡಿಕಲ್ ಟ್ರೀಟ್ಮೆಂಟ್ ಜೊತೆಗೆ ರೋಗಿಯ ಮೇಲೆ ಕಾಳಜಿ ಮತ್ತು ಸಹಾನುಭೂತಿ ಎರಡೂ ಇರಬೇಕು. ಚಿಕಿತ್ಸೆಗಿಂತ ಕೇರ್ ಮಾಡೋದು ತುಂಬಾನೇ ಮುಖ್ಯವಾಗುತ್ತೆ. 45ಕ್ಕೂ ಹೆಚ್ಚು ವರ್ಷಗಳ ಅನುಭವ, ಮೆಡಿಕಲ್ ಫೀಲ್ಡಲ್ಲಿ ಇಷ್ಟು ದೀರ್ಘಕಾಲದ ಅನುಭವ ಅಂದ್ರೆ ಅದು ಸಾವಿರಾರು ರೋಗಿಗಳನ್ನ ಗುಣಪಡಿಸಿದ ಪರಿಣಿತಿಯನ್ನ ತೋರಿಸುತ್ತೆ. ಇದು ಕೇವಲ ಒಂದು ನಂಬರ್ ಅಲ್ಲ, ಇದೊಂದು ನಂಬಿಕೆ. 1600ಕ್ಕೂ ಹೆಚ್ಚು. ಅಬ್ಬಾ, ಇದು ಪ್ರಪಂಚದಾದ್ಯಂತ ತರಬೇತಿ ಪಡೆದ ಸರ್ಜನ್ಗಳ ಸಂಖ್ಯೆ. ಒಂದು ಸಂಸ್ಥೆ ತನ್ನ ಜ್ಞಾನವನ್ನ ತನಗೆ ಇಟ್ಟುಕೊಳ್ಳದೆ ಇಡೀ ಜಗತ್ತಿಗೆ ಹಂಚುತ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಡಾಕ್ಟರ್ ರಮೇಶ್ ಅವರ ಸ್ಕಿಲ್ ಇರೋ ಕೈಗಳು ಮತ್ತೆ ಅವರ ಕೇರಿಂಗ್ ನೇಚರ್ಗೆ ನಾನ್ ಯಾವಾಗ್ಲೂ ಋಣಿ. ರೋಗಿಗಳು ಈ ರೀತಿ ಹೇಳೋ ಮಾತುಗಳೇ ನಿಜವಾದ ಸರ್ಟಿಫಿಕೇಟ್. ಇದು ಬರೀ ಟ್ರೀಟ್ಮೆಂಟ್ ಅಲ್ಲ, ಅದರ ಆಚೆಗಿನ ಒಂದು ಮಾನವೀಯ ಸ್ಪರ್ಶಕ್ಕೆ ಸಿಕ್ಕ ಮನ್ನಣೆ. ಇಲ್ಲಿ ಕೇವಲ ರೋಗದ ಲಕ್ಷಣಗಳಿಗೆ ಚಿಕಿತ್ಸೆ ಕೊಡೋದಿಲ್ಲ, ಬದಲಿಗೆ ಮಾಡರ್ನ್ ಮೆಡಿಕಲ್ ಟ್ರೀಟ್ಮೆಂಟ್ ಜೊತೆಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಸೇರಿಸಿ ಒಬ್ಬ ವ್ಯಕ್ತಿಯ ಸಂಪೂರ್ಣ ಆರೋಗ್ಯದ ಕಡೆಗೆ ಗಮನ ಕೊಡಲಾಗುತ್ತೆ. ಹಾಗಾದ್ರೆ ಶಾಶ್ವತವಾದ ಜೀರ್ಣಕಾರಿ ಸ್ವಾಸ್ಥ್ಯದ ಕಡೆಗೆ ನಾವು ಇಡಬೇಕಾದ ಮೊದಲ ಹೆಜ್ಜೆ ಯಾವುದು? ಉತ್ತರ ತುಂಬಾ ಸಿಂಪಲ್. ಸಮಸ್ಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ತಡ ಮಾಡದೆ ಸಹಾಯ ಕೇಳೋದು. ಆರೋಗ್ಯಕರ ಜೀವನ ನಿಮ್ಮದಾಗಲಿ.